ನಮಸ್ಕಾರ ರೈತರೇ. ಇವತ್ತು ನಾವು ನಮ್ಮ ಹಳ್ಳಿಯಲ್ಲೇ ಹೆಚ್ಚು ಬೆಳೆಯುವಂಥ ಆರೋಗ್ಯಕ್ಕೂ ತುಂಬ ಉಪಯುಕ್ತ ಧಾನ್ಯ ಅಂದರೆ ರಾಗಿ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈ ರಾಗಿ ನಮ್ಮ ರೈತರಿಗೆ ಆದಾಯ ಕೊಡೋ ಬೆಳೆ ಅಷ್ಟೇ ಅಲ್ಲ, ನಮ್ಮ ಊಟದ ಬಟ್ಟಲಿನ ಆರೋಗ್ಯದ ಧಾನ್ಯವೂ ಕೂಡ ಹೌದು. ರಾಗಿ ಪರಿಚಯ ಆಲ್ಮೋಸ್ಟ್ ಎಲ್ಲರೂ ಕೂಡ ರಾಗಿ ಪರಿಚಯ ಗೊತ್ತಿದೆ. ಕೆಲವ್ರು ಗೊತ್ತಿಲ್ಲ ಅಂದರೆ ಅವ್ರಿಗೆ ಕೂಡ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದರ ಸಿಂಪಲಾಗಿ ಪರಿಚಯ ಮಾಡ್ಕೊತಾ ಇದ್ದೀನಿ. ರಾಗಿ ಅನ್ನೋದು ಫಿಂಗರ್ ಮಿಲ್ಲೆಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ನಮ್ಮ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಲ್ಲಿ ಮಂಡ್ಯ, ತುಮಕೂರು, ಹಾಸನ, ಚಿತ್ರದುರ್ಗ, ಮೈಸೂರು ಈ ಭಾಗಗಳಲ್ಲಿ ಹೆಚ್ಚು ಬೆಳೀತಾರೆ. ಕೆಂಪು ಬಣ್ಣದ ಧಾನ್ಯ ಅಂತ ಹೇಳ್ಬೋದು. ಅಂದರೆ ಹಿಟ್ಟಾಗಿ ಮಾಡಿದ್ರೆ ರುಚಿಯೂ ಚೆನ್ನಾಗಿರುತ್ತದೆ. ಹಿಟ್ಟು ಮಾಡಿಕೊಂಡು ನೀವು ಮುದ್ದೆ, ರೊಟ್ಟಿ ಕೂಡ ಬಳಸ್ಬೋದು. ಪೋಷಕಾಂಶವೂ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಮಣ್ಣು ಮತ್ತು ಹವಾಮಾನದ ಬಗ್ಗೆ ತಿಳ್ಕೋಬೇಕು ಅಂದರೆ ರಾಗಿ ಬೆಳೆ ಚೆನ್ನಾಗಿ ಬರೋಕ್ಕೆ ಕೆಂಪು ಮರಳು ಮಣ್ಣು ತುಂಬ ಒಳ್ಳೆಯದು. ಮಣ್ಣು ನೀರು ನಿಂತ್ಕೊಳ್ಳೋ ಥರ ಆಗಿರಬಾರ್ದು. ಓಕೆ, ಸ್ವಲ್ಪ ಡ್ರೈ ಲ್ಯಾಂಡ್ ಇರಬೇಕು. ಮತ್ತು ಮಧ್ಯಮ ಮಳೆ ಬಂದರೆ ಸಾಕು, ಅದಕ್ಕೆ ಹೆಚ್ಚು ನೀರು ಬೇಕು ಅಂತೇನಿಲ್ಲ. ಅಂದರೆ 400ರಿಂದ 1000 ಮಿಲಿಮೀಟರ್ ಮಳೆ ಬಂದರೆ ಚೆಂದ ಇರುತ್ತೆ. ತಾಪಮಾನ ಸ್ನೇಹಿತರೆ 25ರಿಂದ 30 ಡಿಗ್ರಿ ಇದ್ದರೆ ಸಾಕಾಗುತ್ತೆ. ಇನ್ನು ಬೀಜ ತಯಾರಿ ಹೇಗೆ ಮಾಡ್ಕೋಬೇಕು ಅಂದರೆ ಬಿತ್ತನೆ ಮುಂಚೆ ಉತ್ತಮ ಗುಣಮಟ್ಟದ ಬೀಜನ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಟ್ರೈಕೋಡರ್ಮಾ ಅಥವಾ ಬಾವಿಸ್ಟಿನ್ ಬಳಸ್ಬೋದು. ನೆನೆಸಿ ಬೀಜ ಶುದ್ಧೀಕರಣ ಮಾಡ್ಕೋಬೇಕು. ರಾಗಿ ಬಿತ್ತನೆ ಮಾಡೋಕ್ಕೆ ಕರೆಕ್ಟಾದ ಸಮಯ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಮಾಡಿದ್ರೆ ಕರೆಕ್ಟು ಸ್ಟೇಜು. ನೇರ ಬಿತ್ತನೆ ಕೂಡ ಮಾಡ್ಬೋದು, ಇಲ್ಲ ಸಸಿ ನೆಡ್ತೀವಿ ಅಂದರೆ ನಾಟಿ ಕೂಡ ಮಾಡ್ಬೋದು. ಎರಡು ವಿಧಾನದಲ್ಲೂ ಕೂಡ ಬೆಳಿಬೋದು. ಸಾಲು ಅಂತರ 22ರಿಂದ 25 ಸೆಂಟಿಮೀಟ್ರ್ ಇದ್ದರೆ ಒಳ್ಳೆಯದು. ಗೊಬ್ಬರ ಮತ್ತು ನೀರು. ಗೊಬ್ಬರದಲ್ಲಿ NPK 40:20:20 ಪ್ರಮಾಣದಲ್ಲಿ 1 ಎಕರೆ ಕೊಟ್ಟರೆ ಸಾಕು. ಮತ್ತು ಮ್ಯಾನ್ಯೂರ್ ಹಸಿನ ಗೊಬ್ಬರ ಕೂಡ ಹಾಕ್ಬೋದು. ಹಸಿರಾಗಿರುತ್ತೆ, ಜೀವಂತವಾಗಿರುತ್ತೆ, ಭೂಮಿಗೆಲ್ಲ ಒಳ್ಳೆ ಫಲವತ್ತತೆ ಸಿಗುತ್ತೆ. ನೀರು ತುಂಬ ಜಾಸ್ತಿ ಬೇಡ, 4-5 ಬಾರಿ ಕೊಟ್ಟರೆ ಸಾಕಾಗುತ್ತೆ. ಆದರೆ ಹೂ ಬಿಡೋ ಸಮಯದಲ್ಲಿ ನೀರು ಕಡ್ಡಾಯವಾಗಿ ನಿಮಗೆ ಕೊಡಬೇಕಾಗುತ್ತೆ. ಅಂದರೆ ನಿಮಗೆ ಕಾಚಕ್ಕೆ ಇದು ಬರುತ್ತಲ್ಲ, ತೆನೆ ಬರುತ್ತಲ್ಲ, ತೆನೆಗಿಂತ ಮುಂಚೆ ಒಡೆ ಅಂತೀವಲ್ಲ, ಒಡೆ ಬರುತ್ತಲ್ಲ, ಆವಾಗ ನಿಮಗೆ ಚಿಕ್ಕದಾಗಿ ಹೂವು ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಮತ್ತು ರೋಗ ಮತ್ತು ಕೀಟದ ಬಗ್ಗೆ ನಿಯಂತ್ರಣ. ರಾಗಿ ಬೆಳೆಗೆ ಕೆಲವೊಮ್ಮೆ ಶೂಟ್ ಫ್ಲೈ ಅಥವಾ ಬ್ಲಾಸ್ಟ್ ಅನ್ನೋ ರೋಗ ಬರುತ್ತೆ. ಅದಕ್ಕೆ ನೀಮ್ ಆಯಿಲ್ಲು ಸಿಂಪಡಣೆ. ಮತ್ತು ನೀವು ಅಂಗಡಿಗಳಲ್ಲಿ ಸಜೆಷನ್ ಕೇಳಿದ್ರೆ ನಿಮಗೆ ಏನು ಫರ್ಟಿಲೈಸರು ಶಾಪ್ ಇರುತ್ತೆ, ಅಲ್ಲಿ ನಿಮಗೆ ಅವರು ಕೂಡ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಬೆಳೆಯ ಮೊದಲ 20 ದಿನಗಳಲ್ಲಿ ಕಳೆ ತೆಗೆದು ಮುಖ್ಯವಾಗುತ್ತೆ. ಅದರಿಂದ ಬೆಳೆಗೆ ಶಕ್ತಿ ಬರುತ್ತೆ. ಕಳೆಗೆಲ್ಲ ನಿಮಗೆ 2,4-D ಅಂತೆಲ್ಲ ಸಿಗುತ್ತೆ. ನಿಮಗೆ ಕಳೆ ಕೈಯಲ್ಲೇ ಕೀಳಲಿಕ್ಕೆ ಮ್ಯಾನ್ಯುವಲಾಗಿ ಮಾಡಿಕೊಂಡ್ರೆ ಉತ್ತಮ ಸ್ನೇಹಿತರೆ. ಕೆಲವು ಕಡೆ ಲೇಬರ್ ಪ್ರಾಬ್ಲಮ್ ಇರುತ್ತೆ, ಸಿಗಲ್ಲ, ಆ ಥರ ಸಮಸ್ಯೆ ಇರೋಂಥವ್ರು 2,4-D ಅನ್ನೋ ಒಂದು ಔಷಧಿ ಬರುತ್ತೆ, ಅದನ್ನು ಸಿಂಪಡಣೆ ಮಾಡಿಕೊಂಡ್ರೆ ನಿಮಗೆ ಅದನ್ನು ಯೂರಿಯಾ ಗೊಬ್ಬರ ಜೊತೆ ಹಾಕೋಬೋದು, ಇಲ್ಲ ಮರಳು ಜೊತೆ ಮಿಕ್ಸ್ ಮಾಡಿಬಿಟ್ಟು ಎರ್ಚರಿಂದ ನಿಮಗೆ ಕಳೆ ಕಂಟ್ರೋಲ್ ಆಗುತ್ತೆ. ಇದರಿಂದ ನಿಮಗೆ ಬೆಳೆಗೆ ಹೆಚ್ಚು ಶಕ್ತಿ ಸಿಗುತ್ತೆ. ಕೊಡೋಂಥ ಫಲವತ್ತತೆ ಪ್ರತಿಯೊಂದು ಕೂಡ ಡೈರೆಕ್ಟಾಗಿ ಬೆಳೆ ತೊಗೊಂಡು ಹೆಚ್ಚು ಇಳುವರಿ ಕೂಡ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಕೊಯ್ಲು ಬಗ್ಗೆ ಸ್ನೇಹಿತರೆ, ಕೊಯ್ಲು ಬಗ್ಗೆ ಬಿತ್ತನೆ ಮಾಡಿ 3ರಿಂದ 4 ತಿಂಗಳು ಬಳಿಕ ನಿಮಗೆ ರಾಗಿ ಎಲ್ಲ ಕೊಯ್ಲು ಬರುತ್ತೆ. ಗಿಡಗಳು ಒಣಗುತ್ತೆ, ನಿಮ್ಮ ಕಲ್ಲರೆಲ್ಲ ಒಂದು ಸ್ವಲ್ಪ ರೆಡ್ ಕಲರ್, ಎಲ್ಲೋ ಮತ್ತು ರೆಡ್ ಕಲರ್ ಆಗಿರುತ್ತೆ. ಹಾಗಾಗಿ ಅದನ್ನು ಕತ್ತರಿಸಿ ತೆಗಿಬೋದು. ಇವಾಗೆಲ್ಲ ಟೆಕ್ನಾಲಜಿ ಮತ್ತು ಯಾಂತ್ರೀಕರಣ ಎಲ್ಲ ಜಾಸ್ತಿ ಆಗಿದೆ ಅಂತ ಸ್ನೇಹಿತರೆ. ಕೆಲವ್ರು ಏನು ಮಾಡ್ತಾರೆ, ಈಗ ಎಲ್ಲ ರಾಗಿ ಕುಯ್ಯೋ ಮಿಷನ್ ಬಂದಿದೆ. ಹಂಗಾಗಿ ಮುಂಚೆ ಲೇಬರ್ ಪ್ರಾಬ್ಲಮ್ ಇತ್ತು, ತುಂಬ ಖರ್ಚು ಬರ್ತಾಯಿತ್ತು, ಎಲ್ಲ ಸಮಸ್ಯೆ ಬೇಡ ಅಂದರೆ ಇವಾಗ ಏನು ಮಾಡ್ತಾರೆ, ಕೆಲವರು 3 ಎಕರೆ, 5 ಎಕರೆ, 10 ಎಕರೆ, 15 ಎಕರೆ, 20 ಎಕರೆ ಈ ಥರ ರಾಗಿ ಹಾಕೋಂಥವರೆಲ್ಲ ಮಿಷನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ತರಿಸ್ಕೊಬಿಡ್ತಾರೆ. ಅದು ನಿಮಗೇನು ಒಂದೊಂದು ಎಕರೆ ಕೆಲವೇ ಗಂಟೆಗಳಲ್ಲಿ ಕೂದು, ಈಗ ಕಣ ಮಾಡೋ ಒಂದು ಪ್ರಮೇಯನೇ ಇಲ್ಲ. ಅದೇ ಕುಯ್ಯುತ್ತೆ, ಕಟ್ ಮಾಡುತ್ತೆ, ಕಟ್ ಮಾಡಿ ರಾಗಿ ಎಲ್ಲ ಸಪ್ರೇಟ್ ಮಾಡುತ್ತೆ, ಚೀಲಕ್ಕೆಲ್ಲ ತುಂಬಿ ಎಲ್ಲ ಕೊಡ್ತಾರೆ. ಜೊತೆಗೆ ಹುಲ್ಲೆಲ್ಲ ಅದೇ ಕೂಡ ನಿಮಗೆ ಕಂತೆಲ್ಲ ಕಟ್ಟಿ ಹೊರೆ ಕಟ್ಟಿ
ಎಲ್ಲ ನೀಟಾಗಿ ಮಾಡಿಬಿಡುತ್ತೆ. ಎಷ್ಟೋ ಕೆಲಸಗಳು ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ರಾಗಿ ಬೆಳಿಲಿಕ್ಕೆ ಮುಂಚೆ ಏನಾಗಿತ್ತು, ನಿಮಗೆ ಇತರೆ ಖರ್ಚುಗಳು ಬರ್ತಾಯಿಲ್ಲ. ಇತರೆ ಖರ್ಚು ಅಂದರೆ ನಿಮಗೆ ಔಷಧಿಗಳು ಖರ್ಚುಗಳು ಮತ್ತು ಬೇರೆ ಬೇರೆ ಖರ್ಚುಗಳು ಕಮ್ಮಿ ಇರುತ್ತೆ. ಬಟ್ ಲೇಬರ್ ಕಾಸ್ಟು ಜಾಸ್ತಿ ಬರ್ತಾಯಿತ್ತು. ಈಗ ಅದಕ್ಕೂ ಕೂಡ ಸೊಲ್ಯೂಷನ್ ಬಂದಿದೆ. ಸಿಂಪಲ್ಲಾಗಿ ಮಾಡಿಕೊಂಡು ಎಷ್ಟು ಎಕರೆ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಹಾಗಾಗಿ ಎಲ್ಲ ಯಾಂತ್ರೀಕರಣ ಏನು ಒಂದು ಯಂತ್ರಗಳಿರುತ್ತೋ ಅದನ್ನು ಕೂಡ ಉಪಯೋಗನ ಪಡ್ಕೊಳ್ಳಿ. ಹಾಗಾಗಿ ನಿಮಗೆ ಒಂದು ಕೃಷಿಯಲ್ಲಿ ಕ್ರಾಂತಿನೇ ಮಾಡ್ಬೋದು. ಯಾಂತ್ರೀಕರಣ ಬಗ್ಗೆ ನಿಮಗೊಂದು ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಮಾಡ್ತೀನಿ, ಯಾವ ರೀತಿ ಎಲ್ಲ ಯಾಂತ್ರೀಕರಣನ ನಾವು ಕೃಷಿನಲ್ಲಿ ತೋಡಿಸ್ಕೋಬೋದು. ಯಾಕೆಂದರೆ ನಮ್ಮ ಭಾರತ ದೇಶ ಸ್ವಲ್ಪ ಹೇಳಬೇಕು ಅಂದರೆ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ನಾವು ಯಂತ್ರನ ಬಳಸೋದು ತುಂಬ ಕಮ್ಮಿ ಇದೆ. ಅದೇ ಹೊರ ದೇಶಕ್ಕೆ ಫಾರಿನ್ಗೆ ಕಂಪೇರ್ ಮಾಡಿಕೊಂಡ್ರೆ ಯಂತ್ರಗಳನ್ನು ತುಂಬಾ ಜಾಸ್ತಿ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಮ್ಯಾನ್ಯುವಲ್ಲಾಗಿ ಮನುಷ್ಯರು ಮಾಡೋಂಥ ಕೆಲಸನ ಯಾಂತ್ರೀಕರಣ ಮುಖಾಂತರ ಒಂದು ದೊಡ್ಡ ಒಂದು ಕ್ರಾಂತಿನೇ ಮಾಡಿಕೊಂಡು ಪ್ರತಿಯೊಂದು ಬೆಳೆನ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೇನಾದ್ರು ಯಾಂತ್ರೀಕರಣದ ಬಗ್ಗೆ ಕೃಷಿಯಲ್ಲಿ ಯಾವ ರೀತಿ ತೊಡಗಬೇಕು ಏನು ಅನ್ನೋದು ವಿಚಾರ ಬೇಕು ಅಂದರೆ ಮಾಹಿತಿನ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಿಮಗೆ ಕೃಷಿನಲ್ಲಿ ಯಾವ ರೀತಿ ನಾವು ಯಂತ್ರನ ಉಪಯೋಗಿಸ್ಕೊಂಡು ಇಳುವರಿನ ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೋದು, ಎಷ್ಟು ಒಂದು ಲೇಬರ್ ಇಲ್ಲ ಅಂದರೂ ಕೂಡ ಯಾವ ರೀತಿ ಮೇಂಟೈನ್ ಮಾಡ್ಕೋಬೋದು ಅನ್ನೋದು ವಿಚಾರ ನಾನು ಒಂದು ಹೊಸ ಒಂದು ವೀಡಿಯೋನ ಅದ್ರ ಬಗ್ಗೆ ನಾನು ಮಾಡಿ ಕಳಿಸ್ತೀನಿ, ಮಾಡಿಕೊಡ್ತೀನಿ. ನಿಮ್ಗೆ ಬೇಕು ಅಂದರೆ ಅದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಆರೋಗ್ಯ ಪ್ರಯೋಜನ, ರಾಗಿಯಿಂದ ಏನು ಪ್ರಯೋಜನ ಇದೆ? ರಾಗಿ ಅಂದರೆ ಆರೋಗ್ಯದ ಶಕ್ತಿ ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಕಬ್ಬಿಣ ಇರುತ್ತೆ ಮತ್ತು ನಾರಿನಂಶ ತುಂಬ ಇರುತ್ತೆ. ಡಯಾಬಿಟಿಸ್ ನಿಯಂತ್ರಣ ಮಾಡಬೇಕು ಅಂದರೆ ಇದಕ್ಕೆ ತುಂಬಾ ಸಹಕಾರಿ. ಎಲುಬು ಬಲಗೊಳ್ಳುತ್ತೆ ಮತ್ತು ತೂಕನ ವೆಯ್ಟ್ನ ನೀವು ಕಂಟ್ರೋಲ್ ಇಟ್ಕೋಬೋದು, ಅದಕ್ಕೆಲ್ಲ ಸಹಾಯ ಮಾಡುತ್ತೆ. ಈಗೆಲ್ಲ ನೋಡಿರ್ಬೋದು ನೀವು, ಶುಗರ್ ಇರೋಂಥ ಪೇಷಂಟ್ಗೆ ಮೊದಲನೇ ಆದ್ಯತೆ ಡಾಕ್ಟ್ರೆಲ್ಲ ಸಜೆಸ್ಟ್ ಮಾಡೋಂಥದ್ದೇ ನಿಮಗೆ ಮುದ್ದೆ ಊಟ ಮಾಡಿ ಮತ್ತು ರಾಗಿನಲ್ಲಿ ಬಳಸೋಂಥ ಪದಾರ್ಥನ ಉಪಯೋಗಿಸಿ ಅಂತ ಹೇಳ್ತಾರೆ. ಹಾಗೆ ನಿಮಗೆ ರಾಗಿ ರೊಟ್ಟಿ ಈ ಥರ ಒಂದು ಫುಡ್ಡನ್ನ ತೊಗೊಳ್ಳಿಕ್ಕೆ ಜಾಸ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಬಳಸ್ಬೋದು. ಮತ್ತು ರಾಗಿ ಬಗ್ಗೆ ಹೇಳಬೇಕು ಅಂದರೆ ಕೊನೆ ಮಾತು ಸ್ನೇಹಿತರೆ, ರೈತರೇ, ರಾಗಿ ಬೆಳೆ ನಮ್ಮ ಭೂಮಿಗೂ ಆರೋಗ್ಯಕ್ಕೂ ತುಂಬ ಹಿತವಾಗಿರೋಂಥದ್ದು. ನೀವು ರಾಗಿ ಬೆಳೆದು ಆರೋಗ್ಯದ ಜೊತೆಗೆ ಲಾಭವೂ ಪಡೀರಿ. ಈ ವಿಡಿಯೋ ಉಪಯುಕ್ತ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ರೈತರು ಇರ್ತಾರಲ್ಲ ಅವ್ರಿಗೂ ಕೂಡ ಹಂಚ್ಕೊಳ್ಳಿ. ನಮ್ಮ ಕೃಷಿ ಚಾನಲ್ಗೆ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಏನು ಕೃಷಿ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹ ಹೀಗೆ ಇದ್ದರೆ ಇನ್ನೂ ಕೃಷಿ ಬಗ್ಗೆ ಹೆಚ್ಚೆಚ್ಚು ಮಾಹಿತಿನ ನಾನು ಕೊಡಲಿಕ್ಕೆ ಖಂಡಿತ ನಾನು ಶ್ರಮ ಹಾಕಿ ನಿಮಗೆ ನಾನು ತಲುಪಿಸ್ತೀನಿ ಅಂತ ಹೇಳ್ತಾ, ನಮ್ಮ ಕೃಷಿ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲ ಒಳ್ಳೆಯದಾಗಲಿ. ಸರ್ವೋ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೊ ಮಚ್.